ಹಲೋ ಹಲೋ ಹಾಂ ಸುರೇಶ ಯಾರು? ಸುರೇಶ ನಾ ಮಲ್ಲಿಕಾರ್ಜುನ್ ಪಗಡೆ ಇದ್ದೀನಪ್ಪಿ. ಮಲ್ಲಿಕಾರ್ಜುನ್ ಪಗಡೆ ಕಲ್ಯಾಣ ಕರ್ನಾಟಕ ನ್ಯೂಸ್ ಅಪ್ಪಿ. ಕರ್ನಾಟಕ ನ್ಯೂಸ್. ಹಾಂ ಆರಾಮಿದೆಯಪ್ಪಿ? ಆರಾಮಣ್ಣ, ಹೇಳಣ್ಣ. ಅದೇ ಏನಿಲ್ಲಪ್ಪ, ಇದು ಇಲ್ಲಿ ಯಾವುದೋ ಗ್ರಾಮೀಣ ಸ್ಟೇಷನ್ದಾಗ ನಿನ್ನ ಹೆಸರು ಹಾಕಿ ಏನೋ FIR ಮಾಡ್ರ, FIR ಕಳಿಸ್ಯಾರ ನನಗೆ ಇವರು. ನೀ ಏನೋ ಯಾರಣ್ಣ? ಯಾರಿಗೆ ಗ್ರಾಮೀಣ ಸ್ಟೇಷನ್ದಾಗ ಯಾರೋ ನಿಮ್ಮದು ಒಬ್ಬ ಕಾಂಟ್ರಾಕ್ಟರ್ನ ಇಂಡಿಲಿಂದ ಅವ್ರ ಹೆಸರೇನೋ ಮಹೇಶ್ ರಾಮಚಂದ್ರ ಅಂತ. ನಮ್ಮ ದೋಸ್ತೇನ ನೀವು ಕೇಳಿದಲ್ಲಣ್ಣ, 1,00,000 ರೂಪಾಯಿ ಕೊಡು ಅಂದಿ. ಯಾವಾಗೋ ಕೊಡೋಕ್ನು ಹ್ಞೂ ಅಂದಿಲ್ಲಣ್ಣ. ಅಲ್ವ ನಂಗೆ ಈಗ ಕುಲನೇ ಹಿಡಿಯಲಾಗಿದ್ನಿ ಈಗ. ಮತ್ತೆ ಯಾರು ಏನು ಕಲ್ಯಾಣ ಕರ್ನಾಟಕ ನ್ಯೂಸ್ ಚಾಲೋದು ಕೇಳ್ತಿ, ಮತ್ತೆ ನಿನಗೆ ಯಾವಾಗ ಕೇಳೋದಪ್ಪಿ? ನ್ಯೂಸ್ ನೀ ಯಾವಾಗ ಮಲ್ಲಿಕಾರ್ಜುನ್ ಭೇಟಿಯಾಗಿರಿ? ನೀ ಯಾವಾಗ ಭೇಟಿಯಾಗಿದಪ್ಪಿ ನಂಗೆ? ಎಲ್ಲಿ ಭೇಟಿ ಆಗಿದೆ ಎಲ್ಲ ಕೋರ್ಟ್ದಾಗ ಹೇಳ್ತೀನಿ ಬಾಣ. ಕೋರ್ಟ್ದಾಗ ಹೇಳೋದಲ್ವ ಸುರೇಶ? ಹೈರಾಣ ಬೇಡ, ನೀವೇ ಆಳಂದ ತಾಲೂಕದಾಗ ಇದ್ದೀನಿ. ಸುಳ್ಳು ಹೇಳಿ ಸಿಕ್ಬಿದ್ದು ಯಾಕೆ ಹೈರಾಣ ಆತಿಪಿ? ಹಳನ್ ತಾಲೂಕ ಸುಲ್ತಾನ್ಪುರ ಗಲ್ಲಿ. ಎಲ್ಲಿ ಇರ್ಲಕ್ಕಪ್ಪಿ? ಕೇಳ ಮೊದಲ ನಾನು ಹಿಂಗೆ ಹೇಳತ್ತೀನಿ ಸುರೇಶ. ಸುಮ್ಮನೆ ನೀನು ಸುಳ್ಳು ಹೇಳಿ ಸಿಕ್ಬಿದ್ದು ಯಾಕೆ ಹೈರಾಣ ಆತಿನ್ನ? ಇದು ಮ್ಯಾಟ್ರೆ ಪಾಪ ನಿಂಗೆ ಗೊತ್ತಿಲ್ಲ, ನಿಂಗೆ ಬಳಸೋದು ಎಷ್ಟು ಲಕ್ಷ ಕೇಳಿದೆ ಎಂಬುದು ನಾ ತೋರಿಸ್ತಿಲ್ಲ. ಅದೇ ಯಾವಾಗ ನಂಗೆ ಕೂಲನೇ ಹಿಡಿದಿಲ್ಲ ಈಗ, ಮತ್ತೆ ನಂಗೆ ಹೆಂಗೆ ಕೊಟ್ಟಿನಿ? ಅಲ್ಲೋ ಸುರೇಶ, ನಂಗೆ ಕೂಲನೇ ಹಿಡಿದಿಲ್ಲ ಈಗ ಸದ್ಯಕ್ಕೆ, ಹೆಂಗೆ ಕೊಟ್ಟಿಪ್ಪಿ? ಮಲ್ಲಿಕಾರ್ಜುನ್ ಪಗಡೆ ಅವರೇ, ಕಲ್ಯಾಣ ಕರ್ನಾಟಕ ನ್ಯೂಸ್. ಹಾಂ ದಾರು ಕುಡಿದ್ರಿ ಅಪ್ಪಿ ಸುರೇಶ? ಏನು ಕೇಳಿರಿ ನಾ ಕೊಡಿಸ್ತೀನಿ ನೋಡ್ರಿ ಪ್ರೂಫ್. ಅಲ್ಲ ಸುರೇಶ್, ದಾರು ಕುಡಿದ್ರಿ? ದಾರು ಕುಡಿದ್ರಿ? ಯಾರು ದಾರು ಕುಡಿತಾರ್ರಿ? ದಾರು ಕುಡಿದು ಮಾತಾಡಂಗೆ ಅನ್ಸುತ್ತ, ಅದಕ್ಕಂದೆ. ಸುಮ್ಮನೆ ಈಗ ನಿಮ್ಮ ತಮ್ಮ ಹಚ್ಚಿಗೆ ತನ್ನ ಫೋನ್ ಏನು ಆಯ್ತು ನೋಡಪ್ಪಿ, ನಾವು ಸಾರ್ವಜನಿಕ ಸೇವೆ ಮಾಡ್ತಾ ಇದ್ದೀವಿ ಅಂದ್ರಲ್ಲ, ನಾವು ಯಾರು ತಲೆ ಕೆಡಿಸ್ಕೊಳಂಗಿಲ್ಲ. ನಾನು ಇಷ್ಟೇ ಹೇಳ್ತೀನಿ ನಿನಗೆ, ಸುಮ್ಮನೆ ಯಾರ್ದ್ರೆ ಒತ್ತಡಕ್ಕೆ ನಾ ಮಾತಾಡಲಾರ್ದೆ ನಿನ್ನ ಮಾರಿನೇ ನೋಡ 5 ವರ್ಷ ಆಯ್ತು ಅಪ್ಪಿ. ನೀ ಎಲ್ಲಿ ಭೇಟಿಯಾಗಿನಿ ಹೇಳ? ಮತ್ತೆ ನಾ ಒಂದ್ ವೇಳೆ ಕೇಳಿದಂದ್ರೆ ಎಲ್ಲಿ ಭೇಟಿಯಾಗಿನಿ? ಅಥವಾ ಏನು ಫೋನ್ ಮಾಡಿದ್ ನನಗೆ? ನೀ ಫೋನ್ ಮಾಡಿದ್ ನನಗೆ? ನೀ ಫೋನ್ ಮಾಡಿದ್ ನನಗೆ? ನಾನು ಹಿಂಗೆ ಭೇಟಿ ಹಂಗ ಹೇಳು ತೋರಿಸ್ತಿನ ಎಲ್ಲಿ ಅದೇಪ್ಪ, ನನಗೆ ಭೇಟಿ ಆಗ್ಬೇಕಾದ್ರೆ ನಿಂಗೆ ಫೋನ್ ಮಾಡಿರ್ಬೇಕಲ್ಲ ಸುರೇಶ. ಡಿಲೀಟ್ ಮಾಡೋ ಸಲಕ್ 1,00,000 ನೀ ನಂಗೆ ಕೇಳಿಲ್ಲ. ಅದೇಪ್ಪ, ಒಂದ್ ವೇಳೆ ನನಗೆ ಭೇಟಿ ಆಗ್ಬೇಕಿದ್ರೆ ಫೋನ್ ಮಾಡಿರ್ಬೇಕಲ್ಲ ಸುರೇಶ. ತೋರಿಸ್ತಿನ ಎಲ್ಲಿ ಭೇಟಿಗಿನಿ, ಅನ್ನ ಸಾಮ್ನ ಭೇಟಿಗಿನ ನಾ ತೋರಿಸ್ತಿಲ್ಲ. ಅದೇಪ್ಪ, ಎಲ್ಲಿ ಭೇಟಿಯಾಗಿದ್ದಪ್ಪ? ಎಲ್ಲಿ ಕೋರ್ಟಿನಾಗ ರೆಡಿ ಇದ್ದೀನ. ಅದೇಪ್ಪ, ನೀ ಕೋರ್ಟದಾಗಿರು ಸುರೇಶ. ನೀ ಮನ್ಸಿಗೆ ಬಂದಂಗೆ ಹೇಳ್ದೆ ಏನು ಕೇಳ್ತಿಲ್ಲ. ನೀ ಎಲ್ಲಿ ಭೇಟಿಯಾಗಿದ್ದು ನನಗೆ? ಅಥವಾ ನನ್ನ ಜೊತೆ ನೀ ಫೋನ್ದಾಗ ಯಾವಾಗ ಮಾತಾಡಿದಿ? ಎಲ್ಲಿ ಭೇಟಿಯಾಗಿದ್ದಿ? ಎಲ್ಲಿ ಕೇಳಿದ್ರ? ನಂಗೆ ನೀ ಮಾತಾಡಿ ಅಥವಾ ನಂಗೆ ನೀ ಭೇಟಿಯಾಗಿ ಎಷ್ಟು ವರ್ಷ ಆಯ್ತು? ಎಲ್ಲದನ ತೋರಿಸಿಲ್ಲ ಪ್ರೂಫ್ ಪೂರ್ತಿ. ಯಾಕೆ ಇಷ್ಟೊಂದು ದ್ವೇಷ? ಯಾಕೋ ನಮ್ಮ ಮೇಲೆ ಯಾಕೆ ದ್ವೇಷ? ನೀ ಅವ್ರ ಮಾತು ಕೇಳಿ ನಮ್ಮ ವಿರುದ್ಧ ನೀ ಷಡ್ಯಂತ್ರ ಮಾಡೋದು ತಪ್ಪಲ್ಲಪ್ಪಿ. ಷಡ್ಯಂತ್ರ ಅಲ್ಲ, ನೀ ಷಡ್ಯಂತ್ರ ಇದು. ಏನ್ ಮಾಡಿ ಹೇಳು? ನೋಡಪ್ಪಿ, ನಿನ್ನ ಕಾನ್ಫಿಡೆನ್ಸ್ ಏನು ಗೊತ್ತಾ? ಕೇಳು, ನಿನ್ನ ಕಾನ್ಫಿಡೆನ್ಸ್ ಏನದಪ್ಪ ಅಂದ್ರೆ ನಾ ಹೆಂಗಾದ್ರೂ ಹೊರಗೆ ಉಚ್ಕೊಂಡು ಬರ್ತೀನಿ ಅಂತ ನಿನ್ನ ವಿಚಾರ ಅದ. ಒಂದ್ ವೇಳೆ ನೀನ್ ಟೋಟಲಿ ನೀವು 1,00,000 ರೂಪಾಯಿ ಕೇಳಿದ್ ಖರೆ. ಅದೇ ಯಾವಾಗ ಕೇಳಿ ಅದು ಹೇಳು. ಯಾವಾಗ ಕೇಳಿನಿ? ನೀ ಕೇಳಿ ನನಗೆ ಹೇಳುತ್ತಿದ್ದಲ್ಲ, ಯಾವಾಗ ಕೇಳಿನಿ? ಅಥವಾ ನಿಂಗೆ ಯಾವಾಗ ಕಾಲ್ ಮಾಡಿನ? ಅಥವಾ ನೀ ಯಾವಾಗ ನಂಗೆ ಕಾಲ್ ಮಾಡಿ ಇದ್ರು ಹೇಳ್ಬೇಕಲ್ಲಪ್ಪಿ. ಆಯ್ತಾಯ್ತಲ್ಲ, ಅದಲ್ಲ ಇಲ್ಲ ಕೋರ್ಟ್ದಾಗ ಹೇಳ್ತೀನಿ. ನೀವು ಸತ್ಯವಂತ ಇದ್ದಂದ್ರೆ ನೀವು ಡೇಟ್ಗೆ ಸಾಥ್ ಹೇಳಕ್ಕೆ ಯಾಕೆ ತರ ಸಲ್ಲುತ್ತದಂಗೆ ಅದೇ ಹೇಳಿ. ನಾ ಯಾಕೆ ಹೇಳಿ ಡೇಟ್? ಹೌದು, ನನ್ನ ಜೊತೆಯಲ್ಲಿ ಅಥವಾ ನಾನು ನಿನ್ನ ಜೊತೆ ವ್ಯವಹಾರ ಮಾಡಿದ ಅಥವಾ ನಿನ್ನ ಜೊತೆ ಮಾತಾಡಿದಂದ್ರಲ್ಲ, ನೀನ್ ಹೇಳೋದು ಕ್ಲಿಯರ್ ಆಗಿ ಈ ಡೇಟಿಗೆ ಬಂದಿದ್ದೀನಿ, ಇಲ್ಲಿ ಎದುರು ನಿಂತಿದ್ನಿ, ನಾನು ಫೋನ್ ಮಾಡಿದ ಹೇಳ್ಬೇಕು. ನೀ ಕೇಳಿದ್ರೆ ಯಾಕೆ ಹೇಳ್ತಾ ಇಲ್ಲ? ಅದೇ ಹೇಳ ಮೊದಲ. ನಾನು ಕೇಳೋ ಪ್ರಶ್ನೆಗೆ ಇಷ್ಟೇ ಉತ್ತರ ಕೊಡು ಸುರೇಶ. ನಿನಗೆ ಯಾವತ್ತಿನ ದಿವಸ ನಾ ಕಾಲ್ ಮಾಡಿದೆ, ನೀ ಯಾವತ್ತಿನ ದಿವಸ ನಂಗೆ ಮಾತಾಡಿದೆ, ಯಾವತ್ತಿನ ದಿವಸ ಟೈಮ್ ತೊಗೊಂಡು ಭೇಟಿ ಆದಿ, ನಂಗೆ ಅದು ಹೇಳ್ತಾ ಇಲ್ಲ. ನಿನ್ ತಮ್ಮ ಫೋನ್ ಮಾಡಿದ್ನು, ನಿನ್ ತಮ್ಮ ಫೋನ್ ಮಾಡಿದ್ರೆ ಯಾರೇ ಮಾಡಲೆಕ್ಕ ನೋಡು, ಎಲ್ಲಾನು ಕೂಡ ಎವಿಡೆನ್ಸ್ ಇರ್ತಾವ. ನೀ ಯಾರು ಮಾತಾಡೋದು ನಿನ್ನ ಸಂಗಡ ಅಡತಾರೆ, ಯಾರು ಮಾತಾಡಂಗಿಲ್ಲ. ಎವಿಡೆನ್ಸ್ ಇರ್ಲಾರ್ದೆ ಏನು ಮಾತಾಡಕ್ ಬರಂಗಿಲ್ಲ. ಸುರೇಶ, ನಿನಗೆ ಯಾವತ್ತಿನ ಕೋರ್ಟ್ದಾಗ ಬಿಡಪ್ಪಿ. ನೀ ನನ್ನ ವಿರೋಧಿ ಇದ್ದಿ, ನನ್ನ ವಿರೋಧಿಗಳು ಬೇರೆ ಯಾರ, ನೀ ನಿನಗೆ ಬಳಸ್ಕೊಳ್ತಾರ ಅಷ್ಟೇ. ಸುರೇಶ, ಸುರೇಶ್ ಕೇಳು, ಈಗ ಇನ್ನೊಂದು ಕೇಸ್ ಅಲ್ಲ, ಇನ್ನೊಂದು 4 ಮಾಡು. ತಾಲೂಕದಾಗ ನಾನು ಫೋನ್ ಇಡಲ್ಲತ್ತೀರಿ, ಏನ್ ಮಾಡತ್ತೀರಿ? ಅವೆಲ್ಲ ದಾದಾಗಿರಿ ಬೇಡ ದಾದಾಗಿರಿ ಬೇಡ. ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ. ನೀ ಕೇಸ್ ಅಲ್ಲ, ಇನ್ನ 10 ಕೇಸ್ ಮಾಡು. ಕೇಳು, ನೀ ಏನಾರ ಅನ್ಸ್ತೀನಿ ಕೇಳು ಸುರೇಶ್. ನೀ ಏನಾದ್ರು ಅನ್ಸ್ತೀನಿ ಅಂತ ತಿಳಿದು ಏನಾರ ಮಾತಾಡಿದ್ರಲ್ಲ, ಮೊದಲು ತಲೆ ತೆಗೆದು ನಿಂಗೆ ಒಂದ್ ವೇಳೆ ಕಾನೂನಾತ್ಮಕವಾಗಿ ಬರಬೇಕಿತ್ತು, ಬರಗತ್ತಿ ಕೇಳು ಮೊದಲ. ನಿಂಗ ತಾಳ್ಮೆ ಇದ್ದು ತಿಳ್ಕೊ. ನೀನ್ ತಾಳ್ಮೆ ಇತ್ತಂದ್ರೆ ಕರೆಕ್ಟಾಗಿ ಕೇಳಿಸ್ಕೊ ಮೊದಲ. ಇದ್ರ ಸಲಗ್ ನೀ ನೀನು ನಾ ಏನ್ ಕೇಳ್ತೀನಿ ಸುರೇಶ್, ನಿಂಗ ಈ 2 ಪ್ರಶ್ನೆ ಉತ್ತರ ಕೊಡು. ಯಾಕೆ ಕೊಡಲಾಗಿದೆ? ನೀ ಕೋರ್ಟ್ ಏನು ಇವತ್ತು ಬರ್ಲಿಕ್ಕೇನೆ ಇಮಿಡಿಯೇಟ್ಲಿ ಬರ್ತಾರತ್ತಲ್ಲ, ಕೇಸ್ ಬರ್ಬೇಕು, ಟೈಮ್ ಬರ್ಬೇಕಲ್ಲ ಅದಕ್ಕೆ. ಸುರೇಶ್, ನಾ ಕೇಳಿದ ಪ್ರಶ್ನೆ ಉತ್ತರ ಕೊಡೋ ದಮ್ಮದ ನಿನಗ? ಈಗ ನಾ ಮಾತಾಡ್ಬೇಕಿದ್ರೆ ನನ್ನ ಮಾತಿಗೆ ಇಷ್ಟೇ ಉತ್ತರ ಕೊಡು. ನಾನು ಹಿಂಗೆ ಯಾವತ್ತು ಫೋನ್ ಮಾಡಿದ, ನೀ ನಂಗೆ ಯಾವತ್ತು ಫೋನ್ ಮಾಡಿದಿ, ಅಥವಾ ನಾನು ಹಿಂಗೆ ಯಾವತ್ತು ಭೇಟಿಯಾಗಿ ಜಾಗ ಹ್ಯಾಂಗ ಹೋಗ್ತಮ್ಮ? ಯಾಕೆ ಒಪ್ಪಿ? ಯಾಕೆ ಟ್ಯಾಂಕರ್ ಇತ್ತು, ಟ್ರ್ಯಾಕ್ಟರ್ ಇತ್ತು, ನಮ್ಮಲ್ಲಿ ಬೈಕ್ ಇತ್ತು, ನಾ ಎಲ್ಲ ಹೇಳ್ತೇನೆ. ಅದೇಪ್ಪ, ನಿಂಗೆ ಯಾವಾಗ ಸಿಕ್ಕಿದ? ನೀ ಈ ವಿಷಯ ನಾ ಸುದ್ದಿ ಮಾಡಿನೇ 2 ದಿವಸ ಆಯ್ತು. ನೀ ಯಾವಾಗ ಸಿಕ್ಕಿನ? ನಂಗೆ ಆನಂದಕ್ಕೆ ಬಂದಿಲ್ಲಲ್ಲ. ತೋರಿಸ್ತೀನಿ, ನಾ ಗುಲ್ಬರ್ಗ ಸಿಕ್ಕಿನಿ, ತಿಮ್ಮಾಪುರ ಚೌಕಿ ಸಿಕ್ಕಿನಿ, ನಿನ್ ದವಾಖಾನಿ ಬಲ್ ಸಿಕ್ಕಿನೋ,
ನಾ ತೋರಿಸಿಲ್ಲ ಅದು. ಅದೇಪ್ಪ ನೀ ಎಲ್ಲಿ ಸಿಕ್ಕಿದಿ ನಾ ಹೇಳ್ತೀನಿ, ನಿಮ್ ತಮ್ಮ ನನಗೆ ಇಲ್ಲಿ ಸಿಕ್ಕಿದೆ ಅಲ್ಲಿ ಸಿಕ್ಕಿದೆ ನಿಮ್ ತಮ್ಮಗೆ ಹೇಳಿ. ಇದೆಲ್ಲ ನಿಂದ ಹಳಿ ದ್ವೇಷ ಅದ ನನಗೆ ಗೊತ್ತೈತಿ. ನೀ ಆಟ ಆಡೋದು ಬಂದ್ ಮಾಡು ಸುರೇಶ. ಸುಮ್ಮನೆ ನೀನೇ ಕೈ ಸುಟ್ಕೋಬೇಡ. ನಾನು ಚಕ್ಕರ್ದಾಗ ಬಿದ್ದಿ ನೀನ್ ಕೈ ಸುಟ್ಕೋಬೇಡ. ಅವ್ರ ಮಾತು ಕೇಳಿ ನೀ ಡಬಲ್ ಗೇಮ್ ಆಡುತ್ತಿ ತಿಳ್ಕೊ. ಸಾಕ್ಷಿದವ್ರಿಗೆ ಫೋನ್ ಹಚ್ಚಿ ನಮ್ಗೆ ಆಟ ಆಡತ್ತೀರಿ ನೀವು? ಸಾಕ್ಷಿದವ್ರಿಗೆ ಫೋನ್ ಹಚ್ಚಿ ಆಟ ಆಡತ್ತೀರಿ ನೀವು? ಬಾಸಿ ಯಾರು? ಬರ್ರಿ ನೀವು ಅಲ್ಲಿ ಕೋರ್ಟಿನೇ ಬರ್ರಿ ನೀವು ಇಲ್ಲ ಮಾತಾಡ್ತೀರಿ. ಕೋರ್ಟ್ ಅಲ್ಲೋ, ನಾ ಯಾರಿಗೂ ಮಾತಾಡಿಲ್ಲ. ಫಸ್ಟ್ ಕಾಲ್ ನಿನಗೆ ಮಾಡಿನ. ನನಗೆ ಯಾವ ಮಗ ಬಿ ಫೋನ್ ಮಾಡಿ ಕೇಸಿ ಮಾತಾಡಿಲ್ಲ ಇಲ್ಲಿ ತನಕ. ಬರ್ರಿ ಬರ್ರಿಲ್ಲ ಅಲ್ಲಿ ನೀನು ಒಬ್ಬರೇ ಮಾತಾಡುತ್ತೀನಿ, ನಿನಗೆ ಮಾತಾಡುತ್ತೀನ. ನೀ ಮತ್ತೆ ನನಗೆ ಫೋನ್ ಹಚ್ದಪ್ಲೆ ಕೇಳ್ತಿ ನೀನು ಯಾರು ಕಲ್ಯಾಣಕ್ಕೆ ಅವ್ರ ಅಂತ ಕೇಳ್ತಿ ಅಂದ್ರೆ ನನಗೆ ನೀ ಟೋಟಲಿ ಭೇಟಿ ಆಗಿಲ್ಲ. ನಂಗೆ ತಲೆ ಇಟ್ಕೊ ಮೊದಲು. ಯಾರ ಮಗ? ಏನು ನೀ ನನಗೆ ಫೋನಾನೇ ಹಿಡಿದಿಲ್ಲಪ್ಪ ಅಂದ್ರೆ ಅದ್ರ ಅರ್ಥ ಏನು ಗೊತ್ತೇನು? ನೀ ನನಗೆ ಭೇಟಿನೇ ಆಗಿಲ್ಲ ನಂಗೆ ಸುರೇಶ. ಮಲ್ಲಿಕಾರ್ಜುನ್ ಪಗಡೆ ಇರ್ಲಿ ಅಪ್ಪಿ ಬಕ್ಕುಳ ಟೆನ್ಷನ್ ತಗೊಂಡು ಮಾತಾಡೋಕೆ ಹೋಗ್ಬೇಡ. ಎಲ್ಲರಿಗೆ ಕಾನೂನು ಒಂದೇ ಅದ. ತಾಳ್ಮೆದಿಂದಿರು. ಎಲ್ಲ ಸಮಯ ಉತ್ತರ ಕೊಡ್ತೈತಿ. ಈಗ ನಿನಗೆ ಅವ್ರು ಬಳಸ್ಕೊಳ್ತಾರಲ್ಲ ನಿನಗೆ ನಾನಂತೂ ನಿನ್ನ ಮುಖ ನೋಡಿ 5-6 ವರ್ಷ ಆಯ್ತು. ಈಗ ಬಿ ನೀನು ಹೇಳತ್ತೀನಿ ನಿಮ್ಮ ಮೇಲೆ ಕೇಳಿನೇ ಹೇಳುತ್ತಿದ್ದಲ್ಲ. ಆಯ್ತು ಸರಿ, ನೀನ್ ಕಾನೂನು ಬಗ್ಗೆ ಮಾತಾಡ್ತಿಲ್ಲ. ಕಾನೂನು ಪಾಠ ನಿನಗೂ ನೀ ಯಾಕೆ ಈ ರೀತಿ ಮಾಡ್ತಾ ಇದ್ದಿ ಅನ್ನೋದಲ್ಲ. ನಿನಗೆ ಮನುಷ್ಯನ ಕೂತ್ ಆರಾಮ್ ಕೂತ್ ಕೇಳು. ಗೊತ್ತಾ ಮಣ್ಣಾಗ ಹೋಗ್ಬೇಕು ಎಲ್ಲರೂ ಅಲ್ಲೇ. ನೀ ಯಾಕೆ ಈ ರೀತಿ ಆಟ ಆಡ್ತಿದ್ದಿ ನನಗೆ ಗೊತ್ತಿಲ್ಲ. ಯಾರ್ಯಾರಿಗೆ ಬಳಸ್ಕೋತಾರ? ಈ ಮತ್ತೆ ನೀನ್ ಹೆಸರಾಗಿ ತೊಗೊಂಡ್ರು ನಿನ್ನ ಹೆಸರಾಗಿ ತೊಗೊಂಡ್ರು. ನೀವು 1 ಲಕ್ಷ ಕೇಳಿದ್ ಖರೆ ಅದ. ಯಾರಿಗೆ ಕೇಳ್ಯದ ಅದೇ ಹೇಳ್ಬೇಕು. ಇಲ್ಲ ಯಾರಿಗೆ ಕೇಳ್ಯದ? 1 ಲಕ್ಷ ನೀವೊಂದು ಮಾತು ಹೇಳಿ ನನ್ನ ಇತಿಹಾಸದೊಳಗ ಎದು ಸಲಕ್ 1 ಲಕ್ಷ ರೂಪಾಯಿ ಕೇಳ್ಯಾರ ಹೇಳು? ಎದು ಸಲಕ್ ಕೇಳ್ಯಾರ? ಅದು ಮುಚ್ಚ ಸಲಕ್ ನೀವು ಏನ್ ಮುಚ್ಚ ಸಲಕ? ಆಯ್ತಲ್ ಬರ್ಲ ಕೋಟಿ. ಇಲ್ಲ ಏನ್ ಮುಚ್ಚ ಸಲಕಪ್ಪಿ ನಂಗೆ ಹೇಳು ಸುರೇಶ್. ಏನ್ ಮುಚ್ಚ ಸಲಕ? ಅಪ್ಪಿ 1 ಲಕ್ಷ ಎದ್ರ ಸಲಕ್ ಕೇಳ್ಯಾರ ನಂಗೆ ಹೇಳಪ್ಪಿ ಜರ. ಅದು ವಿಡಿಯೋ ಡಿಲೀಟ್ ಮಾಡೋ ಸಲಕ. ಹುಚ್ಚ, ನಾ ಸುದ್ದಿ ಚಾನಲ್ ತೆಗೆದು ಇತಿಹಾಸದಾಗ ಒಂದೇ ಒಂದು ವಿಡಿಯೋ ಡಿಲೀಟ್ ಮಾಡಿದ ಇತಿಹಾಸ ಇಲ್ಲ ನಂದು. ಇಡೀ ರಾಜ್ಯ ಜನತೆ ಗೊತ್ತದ. ಯಾವ ಲೋಕದಾಗ ಬರ್ಕೋಬೇಕಿದ್ದಿ ಹುಚ್ಚ? ಸುದ್ದಿ ಮಾಡೋದ್ ಬಳಕಲ್ಲ ನಂದು ಇಲ್ಲಿ ತನ ಡಿಲೀಟ್ ಮಾಡಿರ್ತಕ್ಕಂಥ ಇತಿಹಾಸ ಇಲ್ಲ. ನೀ ಆರೋಪ ಏನ್ ಮಾಡುತ್ತೆ ನೋಡಿ, ಇಲ್ಲೇ ಔಟ್ ಆಗ್ತೀನಿ ಸಿಗತ್ತದ. ನೀವು ಬರ್ರಿ ಈಗ. ನಾನು ಆಳಂದ್ ತಾಲೂಕನವ ಇದ್ದ. ನೀವು ಎಲ್ಲ ಪ್ರಾಕ್ಟೀಸ್ ಮಾಡಿ ಮಾತಾಡುತ್ತೀವಿ. ಚಲೋ ಪ್ರಾಕ್ಟೀಸ್ ಮಾಡಿದಿ ಏನು? ಇಲ್ಲಿ ಕೇಳು ಪ್ರಕಾಶ್ ನನ್ನ ಮನಿ ನಂಬರ್ ಸುರೇಶ, ನೀ ಎಲ್ಲ ಪ್ರಾಕ್ಟೀಸ್ ಮಾಡಿ ಆಟ ಆಡುತ್ತಿ ಅಂತ ನನಗೆ ಗೊತ್ತೈತಿ. ನಿನ್ನೆ ಚಕ್ರವ್ಯೂಹ ನೀನೇ ಸಿಕ್ಬಿಡ್ತಿ. ಆಯ್ತು, ನಾನು ಏನು ಹೇಳ್ತೀನಿ ಸಿಸ್ಟಮೆಟಿಕ್ ಮಾತಾಡ್ತೀನಿ. ಅಲ್ವಾ ನನಗೆ ಸಿಸ್ಟಮೆಟಿಕ್ ಮಾತಾಡ್ತೀನಿ. ಯಾರೇ ಮಾತಾಡೋಣ ಹೆಂಗ? ಯಾರು ಪ್ರಾಕ್ಟೀಸ್ ಕೊಡ್ಲತ್ತಾರಂಗ ನಿನ್ಗೆ ಗೊತ್ತಿ ಯಾರು ಫೋನ್ದಾಗ ಮಾತಾಡ್ತೀವಿ ಇಟ್ಟತನ. ಯಾರ ಸಂಗಡ ಮಾತಾಡಿದ್ ನೋಡಿ ಇಟ್ಟತನ ಮುಂಜೆ ಹಿಡಿದು ಅವ್ರು ಪ್ರಾಕ್ಟೀಸ್ ಕೊಡ್ಲತ್ತಾರ ಅಷ್ಟೇ. ನೀ ಯಾರು ಕೊಡ್ಲತ್ತಾರಿ ಪ್ರಾಕ್ಟೀಸ್? ಏನೋ ಅವ್ರ ಮನಿದನ್ನ ಉಳತ್ತೀನಿ, ನಿಮ್ಮ ಮನಿದನ್ನ ಉಳತ್ತೀನಿ. ಅದು ನೀ ಒಬ್ಬನೇ ಕೂತಕ್ಕರಲ್ಲ. ನಿನ್ನ ಮನ್ಸಿಗೆ ನೀ ಕೇಳ್ಕೊ ಸುರೇಶ. ಈ ರೀತಿ ಡಬಲ್ಗೆ ಮಾಡುತ್ತಿದ್ದಲ್ಲ ನನಗೆ ದೇವ್ರು ಕ್ಷಮಿಸ್ತಾನೆ ಅಂತ ನೀನು ಕೇಳ್ಕೊ. ಮತ್ತೊಬ್ರಿಗೆ ಬೇಡ ಏನು? ಬರ್ರಿ ನೀವು ಕೋಟಿನೇ ಬರ್ರಿ. ಕೋರ್ಟ್ದಾಗ ಹೇಳ್ಬೇಡ. ನೀನು ಕೋರ್ಟ್ ಕತೆ ಹೇಳ್ಬೇಡ. ನಿನ್ನ ಕತೆ ಹೇಳ ಮೊದಲ. ನೀ ಯಾಕೆ ಈ ರೀತಿ ಬೇವ್ ಮಾಡಿದ ಅದೇ ಹೇಳ್ತಿಲ್ಲ ನೀ. ಆಯ್ತಪ್ಪ, ನೀ ಹೆಂಗಿದ್ದಿ ಎಲ್ಲರಿಗೂ ಗೊತ್ತದ. ನಾ ಹೆಂಗಿದ್ದಿ ಎಲ್ಲರಿಗೂ ಗೊತ್ತದ. ಅವೆಲ್ಲ ಹೆಂಗಿದ್ದಿ ಎಲ್ಲ ಅಂದ್ರೆ ಏನೋ ಕೋರ್ಟ್ ಕತೆ ಹೇಳಿ ಕೋರ್ಟ್ದಾಗ ಸತ್ಯ ಅಂತ ಸುಳ್ಳೆ ಅಂತ. ನೀ ಏನ್ ಲಾಗ ಹೊಡೆದ್ರು ಏನಾಗಂಗಿಲ್ಲ ತಮ್ಮ. ಅಪ್ಪಿ ಕೇಳು, ಎಲ್ಲರಿಗೂ ಕೆಲಸದಾಗ ಬಿಸಿ ಇರ್ತಾರ. ಟೆನ್ಷನ್ ಕೊಡ್ಬೇಡ್ರಿ. ನಾ ಫೋನ್ ಮಾಡದೆ ಹೀಗೆ ಮಾಡೀನಿ ಅದ್ರ ಬೇರೆ ಇಟ್ಟು ಟೆನ್ಷನ್ ತೊಗೊಳ್ತೀನಿ ಅಂದ್ರೆ ಗ್ರೇಟ್ ಬಿಡೋನಿ. ಆಯ್ತಾಯ್ತು, ನಿನಗೇನು ಹತ್ತಿ ಫೋನ್ ಹಚ್ಚಿ ನಾ ಏನು ಟೆನ್ಷನ್ ಕೊಟ್ಟಿಲ್ಲ. ಸ್ವಲ್ಪ ಚಿರಾಡ್ಬೇಡ. ನಿನ್ನ ಸುಟ್ಕೋತಿ ಪಕ್ಕ ನೆನಪಿಟ್ಕೊನಿ ಸರ್. ಸಿಡು.